ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್‌ನ ತಗೊಂಡು ಹೇರ್ ಆಯಿಲ್‌ನ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬರೋಣ. ನಾನು ಇಲ್ಲೆಲ್ಲ ಡ್ರೈ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ. ಏಕೆಂದರೆ ಇದು ಶೆಲ್ಫ್ ಲೈಫ್ ಜಾಸ್ತಿ ದಿನ ಇರಲಿ ಅಂತ. ಹಾಗಾಗಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಡ್ರೈ. ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯದು. ಸೊ ಹೇರ್ ಗ್ರೋತಿಗೆ, ದಪ್ಪವಾಗಿ ಬರೋಕ್ಕೆ, ಉದ್ದಕ್ಕೆ ಬರೋಕ್ಕೆ ಹಾಗೆ. ಇದು ಬಂದುಬಿಟ್ಟು ಅಳಲೆಕಾಯಿ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಕೂಡ ನಿಮಗೆ ಕೂದಲು ಉದುರುತ್ತಾ ಇದ್ದರೆ ಕಡಿಮೆ ಮಾಡುತ್ತೆ ಉದುರೋದಂಗೆ. ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಇದು ಚೋಟಿ ಹರಡ್ ಅಂತ ಕರೀತಾರೆ ಇದನ್ನು. ಚಿಕ್ಕದು ಅಳಲೆಕಾಯಿ. ಇದು ಡ್ಯಾಂಡ್ರಫ್‌ನ ಕಡಿಮೆ ಮಾಡುತ್ತೆ. ಇದು ರತನ್ ಜೋತ್ ಅಂತ ಕರೀತಾರೆ. ನಿಮಗೆ ನ್ಯಾಚುರಲ್ ಕಲರಿಂಗ್‌ನ ಕೊಡುತ್ತೆ ಮತ್ತು ಶೈನಿಂಗ್ ಕೊಡುತ್ತೆ. ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮೆಂತ್ಯ ತಗೊಂಡಿದ್ದೀನಿ. ತಂಪಿಗೋಸ್ಕರ ನಾನಿಲ್ಲಿ ಮೆಂತ್ಯ ತಗೊಂಡಿದ್ದೀನಿ. ಮತ್ತು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ಈ 5 ಕಾಂಬಿನೇಷನ್ ಯಾಕೆ ತಗೊಂಡಿದ್ದೀನಿ ಅಂದರೆ, ಈ ಕೂದಲು ಉದುರೋಕ್ಕೆ ಮುಖ್ಯ ಕಾರಣ ಬಂದುಬಿಟ್ಟು ಬಾಡಿ ಹೀಟ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಮಗೆ ಕೂದಲು ಉದುರುತ್ತೆ. ಸೊ ನಮ್ಮ ಬಾಡಿನ ನಾವು ಫಸ್ಟು ಕೂಲಾಗಿ ಇಟ್ಕೋಬೇಕು. ಇಲ್ಲಿ ನಾನು ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್‌ನ ಕೊಕೊನಟ್ ಆಯಿಲಲ್ಲಿ ತುಂಬ ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಸೊ ಇದನ್ನು ಬಿಸಿ ಮಾಡಿ ಆದಮೇಲೆ ನೀವು ಬಾಟಲ್ಗೆ ಸ್ಟೋರ್ ಮಾಡಿಕೊಂಡು, ಇದ್ರ ಬೆನಿಫಿಟ್ ಏನಂತಂದರೆ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ನ್ಯಾಚುರಲ್ ಕಲರಿಂಗ್ ಕೊಡುತ್ತೆ ಮತ್ತು ನಿಮಗೆ ನೆರೆ ಕೂದಲು ಬರ್ದಂಗೆ ಕಾಪಾಡುತ್ತೆ. ಡ್ಯಾಂಡ್ರಫ್ ಬರಲ್ಲ. ಹೇರ್ ಲಾಸ್ ಆಗ್ತಿದ್ರೆ ಪ್ರಿವೆಂಟ್ ಆಗುತ್ತೆ ಮತ್ತು ದಪ್ಪಗೆ ಬರುತ್ತೆ ಕೂದಲು. ಸೊ ಹಾಗಾಗಿ ನಾನು ಈ 5 ಇಂಗ್ರೀಡಿಯೆಂಟ್‌ನ ತಗೊಂಡಿದ್ದೀನಿ. ಸೊ ನಮ್ಮ ಚಾನಲ್ಲು ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈ ಸ್ಕಿನ್ ರಿಲೇಟೆಡು ಮತ್ತು ಹೇರ್ ರಿಲೇಟೆಡ್ ವಿಡಿಯೋಸ್ ಮಾಡಿ ನಾನು ಮುಂದಿನ ದಿನಗಳಲ್ಲೂ ಕೂಡ ಹಾಕ್ತೀನಿ. ಸೊ ನಿಮಗೆ ಈಸಿಯಾಗಿ ನೋಡೋಕ್ಕೆ ಈಸಿ ಆಗುತ್ತೆ. ಇದನ್ನು ನಾನಿವಾಗ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಸೊ ಈ ಇಂಗ್ರೀಡಿಯೆಂಟ್ ಎಲ್ಲ ಆಯಿಲಲ್ಲಿ ಇನ್ಫ್ಯೂಸ್ ಆದಾಗ ಇದು ಈ ಕಲರ್ ಬರುತ್ತೆ. ಇದು ಕಲರ್ ಯಾಕೆ ಬರುತ್ತೆ ಅಂದರೆ ರತನ್ ಜೋತು. ಇದನ್ನು ನಿಮಗೆ ಲಿಪ್ ಬಾಮಲ್ಲೆಲ್ಲ ಯೂಸ್ ಮಾಡ್ತಾರೆ ಈ ರತನ್ ಜೋತ್ ಬೇರನ್ನು. ಇದು ತುಂಬ ಬೆನಿಫಿಟ್ಸ್ ಇದೆ. ಸ್ಕಿನ್ ಕೇರಲ್ಲೆಲ್ಲ ಯೂಸ್ ಮಾಡ್ತಾರೆ. ನಾನು ಲಾಸ್ಟಲ್ಲಿ ಸ್ವಲ್ಪ ಕ್ಯಾಸ್ಟರ್ಡ್ ಆಯಿಲ್ ಹಾಕ್ಕೋತೀನಿ. ಏಕೆಂದರೆ ಇದು ಇನ್ನೂ ತಂಪಾಗುತ್ತೆ ಬಾಡಿ. ಸೊ ಹಾಗಾಗಿ ಇದನ್ನು ನೀವು ನೈಟ್ ಹಾಕ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ಬೋದು ಆಯಿಲ್‌ನ. ಅಥವಾ 1 ಅವರ್ ಬಿಫೋರ್ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ಚೆನ್ನಾಗಿ ಹಾಕ್ಕೊಂಡು ಮೈಲ್ಡ್ ಮಸಾಜ್ ಮಾಡಿಕೊಂಡು ನೀವು ವಾರಕ್ಕೆ 2 ಸತಿ ಯೂಸ್ ಮಾಡ್ತಾ ಬಂದಾಗ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ದಪ್ಪಗೆ ಬರುತ್ತೆ. ನೆರೆ ಕೂದಲು ಬರಲ್ಲ. ಅಂದರೆ ಬಿಳಿ ಕೂದಲು ಬರಲ್ಲ. ಅದನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಬರಲ್ಲ ನಿಮಗೆ. ಸೊ ಇವಾಗ ಆಯಿಲ್ ರೆಡಿಯಾಗಿದೆ. ಇದನ್ನು ನಾನು ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಗ್ಲಾಸ್ ಜಾರಲ್ಲಿ ಹಾಕಿದ್ರೇ ತುಂಬ ಒಳ್ಳೆಯದು. ಸೊ ಹಾಗಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇದರದ್ದು ಬೆನಿಫಿಟ್‌ನ ಪಡ್ಕೊಳ್ಳಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಇದ್ದರೆ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಮತ್ತು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಅದು ಮೋಟಿವೇಶನಲ್ ಆಗಿ ಅನಿಸುತ್ತೆ ನಮಗೆ. ಸೊ ಆವಾಗ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಆಯಿಲ್ ಈ ಕಲರ್ ಇದೆ. ಈ ಕಲರ್ ಬರೋಕ್ಕೆ ರತನ್ ಜೋತೆ ಕಾರಣ. ಇದು ನ್ಯಾಚುರಲ್ ಕಲರಿಂಗ್ ಕೊಡುತ್ತೆ. ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.